Yes, dear students, this is the scheme of glycolysis as was explained by EMP, Amden, Mayerhoff and Parnas. See how the 6 carbon glucose is enzymatically broken down into 3 carbon compound called pyruvic acid. One molecule of 6 carbon glucose is finally converted into 2 molecule of 3 carbon compounds. Each step is catalyzed by enzymes. Okay, starting ಏನಾಗುತ್ತೆ ನೀವು ಕೇಳಬಹುದು ಗ್ಲೂಕೋಸ್ ಎಲ್ಲಿಂದ ಬರುತ್ತೆ ಅಂತ ಹೇಳಿ. Plants ಅಲ್ಲಿ ನಿಮಗೆ ಗೊತ್ತಿದೆ the source of glucose is photosynthesis. The end product of photosynthesis is sucrose which is a disaccharide, and that disaccharide is converted into two monosaccharides, namely glucose and fructose by invertase enzyme. Invertase ಅನ್ನುವಂತ enzyme ಅದನ್ನ ಕನ್ವರ್ಟ್ ಮಾಡ್ತದೆ. So they enter into glycolytic pathway. So glucose now under the influence of an enzyme hexokinase is phosphorylated to glucose 6-phosphate. ಏನದು phosphorylated ಅಂತ ಹೇಳಿದ್ರೆ it undergoes phosphorylation. ನಿಮ್ಗೆ ಗೊತ್ತಿರಬೇಕು ಫಾಸ್ಫಾರಿಲೇಷನ್ ಅಂತ ನೀವು ಹಿಂದಿನ ಚಾಪ್ಟರ್ ಅಲ್ಲಿ ಸ್ಟಡಿ ಮಾಡಿದ್ದೀರಿ. ಫಾಸ್ಫಾರಿಲೇಷನ್ ಅಂದ್ರೆ ಪ್ರೋಸೆಸ್ ಆಫ್ ಅಡಿಷನ್ ಆಫ್ ಅನ್ ಇನಾರ್ಗ್ಯಾನಿಕ್ ಫಾಸ್ಫೇಟ್ ಟು ಎನಿ ಮಾಲಿಕ್ಯೂಲ್. ಇಲ್ಲಿ ಗ್ಲೂಕೋಸ್ ಮಾಲಿಕ್ಯೂಲ್ಗೆ ಒಂದು ಫಾಸ್ಫೇಟ್ ಗ್ರೂಪ್ ಆಡ್ ಮಾಡುವಂಥದ್ದು. ಎಲ್ಲಿಂದ ಬರುತ್ತೆ ಫಾಸ್ಫೇಟು? ಫಾಸ್ಫೇಟ್ ಕಮ್ಸ್ ಫ್ರಮ್ ATP ಮಾಲಿಕ್ಯೂಲ್. ಸೊ ಅದಕ್ಕೋಸ್ಕರ ATP ಏನಾಗುತ್ತೆ, ಇಟ್ ಅಂಡರ್ಗೋಸ್ ಡಿಫಾಸ್ಫಾರಿಲೇಷನ್ ಅಂಡ್ ದಟ್ ಇನಾರ್ಗ್ಯಾನಿಕ್ ಫಾಸ್ಫೇಟ್ ರಿಲೀಸ್ಡ್ ಈಸ್ taken up by the glucose molecule so that it is converted into glucose 6-phosphate. ಈಗ ಗ್ಲೂಕೋಸ್ 6-phosphate ಅನ್ನೋದು ಐಸೋಮರೈಸ್ಡ್ ಇಂಟು another 6 carbon compound fructose 6-phosphate. ಅದು ಐಸೋಮರೈಸ್ ಆಗುತ್ತೆ, fructose 6-phosphate ಆಗಿ ಕನ್ವರ್ಟ್ ಆಗುತ್ತೆ. fructose 6-phosphate undergoes another phosphorylation so that it is converted into fructose 1,6-biphosphate. ಇಲ್ಲಿ fructose 1,6-biphosphate ಆಗಿ ಕನ್ವರ್ಟ್ ಆಯಿತು. ಹೌದಾ? ಇಲ್ಲಿ ನೋಡಿ 1,6 ಅಂತ ಹೇಳಿದ್ರೆ ಏನರ್ಥ ಅಂದ್ರೆ ಕಾರ್ಬನ್ ಆಟಮ್ 1 ಮತ್ತೆ ಕಾರ್ಬನ್ ಆಟಮ್ 6 ಅಲ್ಲಿ ಒಂದೊಂದು ಇನಾರ್ಗ್ಯಾನಿಕ್ ಫಾಸ್ಫೇಟ್ ಇದೆ. ಯಾಕಂದ್ರೆ ಎರಡು ಇನಾರ್ಗ್ಯಾನಿಕ್ ಫಾಸ್ಫೇಟ್ ಅನ್ನು ತಗೊಂಡಿದೆ, ಅದು ಅದನ್ನ 1,6-biphosphate ಅಂತ ಅರ್ಥ ಆಯ್ತಲ್ಲ. ಈಗ ದ ಆಕ್ಚುಯಲ್ ಲೈಸಿಸ್ ಆಫ್ ಗ್ಲೈಕೋಲೈಸಿಸ್ ಟೇಕ್ಸ್ ಪ್ಲೇಸ್. ನಾವು ಗ್ಲೈಕೋಲೈಸಿಸ್ ಅಂತ ಹೇಳಿದ್ರೆ ಏನ್ ಹೇಳಿದ್ವಿ? ಸ್ಪ್ಲಿಟ್ಟಿಂಗ್ ಆಫ್ ಗ್ಲೂಕೋಸ್ ಅಂತ ಹೇಳಿ. ನಿಮ್ಗೆ ಆಶ್ಚರ್ಯ ಆಗ್ಬಹುದು, ಆಕ್ಚುಲಿ ಹಿಯರ್ ಇಟ್ ಈಸ್ ನಾಟ್ ಗ್ಲೂಕೋಸ್ ದಟ್ ಸ್ಪ್ಲಿಟ್ into 3 carbon compounds. Actually it is split into fructose form ಅಲ್ವಾ? ಗ್ಲೂಕೋಸ್ ಅಲ್ಲ ನೋಡಿ, ಇದು ಫ್ರಕ್ಟೋಸ್ ಆಗಿ ಕನ್ವರ್ಟ್ ಆಗಿರ್ತದೆ. ಸೊ ಫ್ರಕ್ಟೋಸ್ ಅನ್ನೋದು ಈಗ ಸ್ಪ್ಲಿಟ್ ಆಗುತ್ತೆ. ಸೊ ಅದರಿಂದ ಬಹುಶಃ ಇದನ್ನ ಫ್ರಕ್ಟೋಲೈಸಿಸ್ ಅಂತ ಇಟ್ಟಿದ್ರೆ ಕರೆಕ್ಟ್ ಆಗ್ತಿತ್ತೇನೋ ಅಲ್ವಾ? ಹಾಗಲ್ಲ, ಸ್ಟಾರ್ಟಿಂಗ್ ಗ್ಲೂಕೋಸ್ ಆದ್ದರಿಂದ ಅದನ್ನ ಗ್ಲೈಕೋಲೈಸಿಸ್ ಅಂತ ಹೇಳೋದು. ಸೊ ಆಕ್ಚುಯಲ್ ಸ್ಪ್ಲಿಟ್ಟಿಂಗ್ ಆಫ್ ದಿಸ್ ಗ್ಲೂಕೋಸ್ ನೌ ಟೇಕ್ಸ್ ಪ್ಲೇಸ್. That is, a 6 carbon compound gets converted into 2 molecules of 3 carbon compounds. ಅದರಲ್ಲಿ ಒಂದು ನೋಡಿ ಡೈಹೈಡ್ರಾಕ್ಸಿಎಸ್ಟೋನ್ ಫಾಸ್ಫೇಟ್, ಇನ್ನೊಂದು ಗ್ಲಿಸರಾಲ್ಡಿಹೈಡ್ 3-phosphate. ಗ್ಲಿಸರಾಲ್ಡಿಹೈಡ್ 3-phosphate. ಈಗ ಇಲ್ಲಿ ಎರಡು 3 carbon compounds ಉತ್ಪತ್ತಿ ಆಗುತ್ತೆ. In the coming reactions, even this dihydroxyestone 3-phosphate also gets converted into glyceraldehyde 3-phosphate. ಅದು ಕೂಡ ಗ್ಲಿಸರಾಲ್ಡಿಹೈಡ್ 3-phosphate ಆಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ ರೈಟ್ ಫ್ರಮ್ ಹಿಯರ್ ದೇರ್ ಆರ್ 2 molecules ಆಫ್ 3 carbon ಗ್ಲಿಸರಾಲ್ಡಿಹೈಡ್ 3-phosphate. ಅದನ್ನ ನೆನಪಿಟ್ಕೊಳ್ಬೇಕು. ಅದಕ್ಕೋಸ್ಕರ ಇಲ್ಲೆಲ್ಲ 2 into 2 into ಅಂತ ಹಾಕಿದೆ ನೋಡಿ. ಸೊ 2 molecules ಆಫ್ ಗ್ಲಿಸರಾಲ್ಡಿಹೈಡ್ 3-phosphate, ಅಥವಾ ಅದನ್ನ PGAL ಅಂತಾನೂ ಕರೀತಾರೆ, ಫಾಸ್ಫೋಗ್ಲಿಸರಾಲ್ಡಿಹೈಡ್ ಅಂತಾನೂ ಹೇಳ್ತಾರೆ. ಫಾಸ್ಫೋಗ್ಲಿಸರಾಲ್ಡಿಹೈಡ್ PGAL ಫಾಸ್ಫೋಗ್ಲಿಸರಾಲ್ಡಿಹೈಡ್ ಅಥವಾ ಗ್ಲಿಸರಾಲ್ಡಿಹೈಡ್ 3-phosphate. ಎಷ್ಟು ಮಾಲಿಕ್ಯೂಲ್? ಇದು ಒಂದು. ನಂತರ ಡೈಹೈಡ್ರಾಕ್ಸಿಎಸ್ಟೋನ್ 3-phosphate ಕೂಡ ಅದೇ ರೀತಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಆದ್ರಿಂದ 2 molecules of glyceraldehyde 3-phosphate. Now this each molecule of glyceraldehyde 3-phosphate undergoes dehydrogenation reaction. ಡಿಹೈಡ್ರೋಜಿನೇಷನ್ ಅಂತ ಹೇಳಿದ್ರೆ ಅದರಲ್ಲಿರುವಂತಹ ಹೈಡ್ರೋಜನ್ ಅಟಮ್ ಏನಾಗುತ್ತೆ, ರಿಮೂವಲ್ ಆಗುತ್ತೆ. At the same time it also undergoes phosphorylation. Phosphorylation ಅಂದ್ರೆ inorganic phosphate add ಆಗುತ್ತೆ. But ಇಲ್ಲಿ inorganic phosphate is directly taken from the cytoplasm, not from the ATP molecule. So ಈ ಎರಡು process, ಒಂದು dehydrogenation, another one is phosphorylation, converts each molecule of glyceraldehyde 3-phosphate into a strong substance that is one strong in terms of energy. Okay, 1,3-biphosphoglycerate.
ಅದು 1,3-ಬೈಫಾಸ್ಫೋಗ್ಲಿಸರೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಯಾಕೆ ಹೇಳಿ, ಇಲ್ಲೊಂದು ಇನಾರ್ಗಾನಿಕ್ ಫಾಸ್ಫೇಟ್ ಅನ್ನು ಪಿಕಪ್ ಮಾಡ್ತು, ಆಲ್ರೆಡಿ ಒಂದು ಇನಾರ್ಗಾನಿಕ್ ಫಾಸ್ಫೇಟ್ ಥರ್ಡ್ ಕಾರ್ಬನ್ ಆಟಮ್ ಅಲ್ಲಿ ಇದೆ. ಆದ್ದರಿಂದ 1,3 ಕಾರ್ಬನ್ ಆಟಮ್ 1 ಕಾರ್ಬನ್ ಆಟಮ್ 3 ಹ್ಯಾವ್ an inorganic phosphate each. ಅದನ್ನು 1,3-ಬೈಫಾಸ್ಫೋಗ್ಲಿಸರೇಟ್ ಆಗಿ ಕನ್ವರ್ಟ್ ಆಯಿತು. It is an energy rich compound, energy rich substrate. Okay, ಯಾಕಂದ್ರೆ ಎರಡು ಇನಾರ್ಗಾನಿಕ್ ಫಾಸ್ಫೇಟ್ ಇದೆ which it can donate whenever the need arises. So each of these 1,3-biphosphoglysarate now undergoes a process called dephosphorylation. ನೋಡಿ, ಫಾಸ್ಫಾರಿಲೇಷನ್ ಅಂದ್ರೆ addition of inorganic phosphate, dephosphorylation ಅಂದ್ರೆ ಏನು, removal of inorganic phosphate. ಅಂದ್ರೆ ಇಲ್ಲಿ ಎರಡೆರಡು ಇನಾರ್ಗಾನಿಕ್ ಫಾಸ್ಫೇಟ್ ಇದೆ which it can donate, ಬಿಟ್ಕೊಡ್ತದೆ ಅದು. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಕಾರ್ಬನ್ ಆಟಮ್ ಒಂದಲ್ಲಿರುವಂತಹ ಒಂದು ಇನಾರ್ಗಾನಿಕ್ ಫಾಸ್ಫೇಟ್ ಬಿಡುಗಡೆ ಆಗುತ್ತೆ. ಆ ಪ್ರೋಸೆಸ್ ಅನ್ನು ಡಿಫಾಸ್ಫಾರಿಲೇಷನ್ ಅಂತ ಕರೀತೇವೆ. ವಾಟ್ ಅಬೌಟ್ ದ ಫೇಟ್ ಆಫ್ ದಟ್ ಲಿಬರೇಟೆಡ್ ಇನಾರ್ಗಾನಿಕ್ ಫಾಸ್ಫೇಟ್? ಆ ಇನಾರ್ಗಾನಿಕ್ ಫಾಸ್ಫೇಟ್ ಅನ್ನು ADP ಮಾಲಿಕ್ಯೂಲ್ ಏನ್ ಮಾಡ್ತದೆ, ಪಿಕ್ ಮಾಡ್ತದೆ, so that it is converted into ATP ಅಲ್ವಾ. ಸೊ ADP is converted into ATP. ನೋಡಿ, this is the step where ATP molecule is synthesized during glycolysis. ಯಾವುದು? ಡ್ಯೂರಿಂಗ್ ದ ಕನ್ವರ್ಷನ್ ಆಫ್ 1,3-biphospoglycerate into 3-phosphoglycerate. By losing one inorganic phosphate, it gets converted into 3-phosphoglycerate. ಹೌದಾ? ಸೊ ಒಂದು ATP ಮಾಲಿಕ್ಯೂಲ್ ಉತ್ಪತ್ತಿ ಆಯಿತು. ಇಲ್ಲಿ ಎರಡು ಮಾಲಿಕ್ಯೂಲ್ ಇರೋದ್ರಿಂದ ಎರಡು ATP ಮಾಲಿಕ್ಯೂಲ್ ಉತ್ಪತ್ತಿ ಆಗುತ್ತೆ. 2 ಮಾಲಿಕ್ಯೂಲ್ಸ್ ಅಲ್ವಾ, ಅದನ್ನೇ 2 ATP ಮಾಲಿಕ್ಯೂಲ್. ನೋಡಿ, ಈ ರೀತಿಯ ಒಂದು ATP ಸಿಂಥಸಿಸ್ ಅನ್ನು ಏನಂತ ಕರೀತಾರೆ ಹೇಳಿ? It is called substrate level phosphorylation. This is called substrate level phosphorylation. Substrate level phosphorylation. ನಿಮಗೆ ಗೊತ್ತಿರಬೇಕು, ಫಾಸ್ಫಾರಿಲೇಷನ್ ಅನ್ನು 3 ರೀತಿಯಲ್ಲಿ ಆಗುತ್ತೆ. ಒಂದು ಫೋಟೋ ಫಾಸ್ಫಾರಿಲೇಷನ್, ಇನ್ನೊಂದು ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫಾರಿಲೇಷನ್, a third one is oxidative phosphorylation. Already you are familiar with photophosphorylation. ಅಂದ್ರೆ in photosynthesis the source of energy for adding an inorganic phosphate to ADP to form ATP comes from the solar energy or from light energy. ಹೌದಾ? It is responsible for the proton gradient. Actually ATP synthesis ಆಗುವುದು ಪ್ರೋಟಾನ್ ಗ್ರೇಡಿಯಂಟ್ ಆಗುವುದರಿಂದ, ಎಲೆಕ್ಟ್ರೋಕೆಮಿಕಲ್ ಗ್ರೇಡಿಯಂಟ್ ಇಂದ. ಆದ್ರೆ ಅದು ಆಗ್ಬೇಕಿದ್ರೆ ಎಲ್ಲಿಂದ ಎನರ್ಜಿ ಬರುತ್ತೆ ಕೇಳಿದ್ರೆ ಸನ್ ಇಂದ ಡೈರೆಕ್ಟ್ ಆಗಿ ಬರುತ್ತೆ. ಆದ್ರೆ ಅದನ್ನ ಫೋಟೋಫಾಸ್ಫಾರಿಲೇಷನ್ ಅಂತ ಕರೀತಾರೆ. ಸಿಂಥಸಿಸ್ ಆಫ್ ATP by using the radiant energy of sun, photophosphorylation. Substrate level phosphorylation ಅಂತ ಹೇಳಿದ್ರೆ ಏನು? The source of energy for the ATP synthesis comes from an energy rich compound called substrate. ಒಂದು ಸಬ್ಸ್ಟ್ರೇಟ್ ಎನರ್ಜಿ ರಿಚ್ ಕಾಂಪೌಂಡ್ ಇಂದ ಏನಾಗುತ್ತೆ ಅಂತ ಹೇಳಿದ್ರೆ ಎನರ್ಜಿ ಬರುತ್ತೆ. ಅದಕ್ಕೋಸ್ಕರ ಅಂತಹ ಒಂದು ಫಾಸ್ಫಾರಿಲೇಷನ್ ಅನ್ನು ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫಾರಿಲೇಷನ್ ಅಂತ ಕರೀತಾರೆ. ದಿಸ್ ಇಸ್ ಸೆಕೆಂಡ್ ಟೈಪ್. A third type is called oxidative phosphorylation. ಅದು ಮುಂದೆ ಬರುತ್ತೆ. ನಾವು ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಹೇಳುವಾಗ ಹೇಳ್ತೇನೆ. ವಾಟ್ ಈಸ್ ಆಕ್ಸಿಡೇಟಿವ್ ಫಾಸ್ಫಾರಿಲೇಷನ್? ಅಂದ್ರೆ the ATP synthesis occurs due to the oxidation of certain reduced compounds. ಅಲ್ಲಿ ATP synthesis ಹೇಗಾಗುತ್ತೆ ಅಂತ ಹೇಳಿದ್ರೆ ರೆಡ್ಯೂಸ್ಡ್ ಕಾಂಪೌಂಡ್ ಆಕ್ಸಿಡೈಸ್ ಆಗೋದ್ರಿಂದ ಬಿಡುಗಡೆ ಆಗುವ ಎನರ್ಜಿಯಿಂದ ಉತ್ಪತ್ತಿ ಆಗುತ್ತೆ. ಆದ್ದರಿಂದ ಅದನ್ನು ಆಕ್ಸಿಡೇಟಿವ್ ಫಾಸ್ಫಾರಿಲೇಷನ್ ಅಂತ ಕರೀತಾರೆ. ಸೊ ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫಾರಿಲೇಷನ್. So 1,3-biphospoglycerate undergoing each molecule and after undergoing dephosphorylation gets converted into 3-phosphoglycerate. ಈಗ ನೋಡಿ, 3-phosphoglycerate undergoes some structural rearrangement. ಅಂದ್ರೆ the carbon atom 3 which has inorganic phosphate, ಹೌದಾ, ಅದನ್ನ 3-phosphoglycerate ಅಂತ ಕರೀತೇವೆ. Now that phosphate group is shifted to carbon atom 2. ಅದರಿಂದ ಏನಾಯಿತು? 2-phosphoglycerate ಅಂತ ಆಯ್ತು. 2-phosphoglycerate. Still it is rich in energy because one more phosphate group is there. ಈಗ each 2-phosphoglycerate molecule undergoes dehydration reaction. Dehydration ಅಂದ್ರೆ removal of a molecule of water. Water ಬಿಡುಗಡೆ ಆಗುತ್ತೆ, ಹೌದಾ? As a result of which the 2-phosphoglycerate gets converted into phosphoenol pyruvate. ಅದು phosphoenol pyruvate ಆಗಿ ಕನ್ವರ್ಟ್ ಆಗುತ್ತೆ. Phosphoenol pyruvate undergoes last dephosphorylation. Dephosphorylation ಅಂದ್ರೆ that is removal of phosphate. ಇನ್ನೊಂದು ಫಾಸ್ಫೇಟ್ ಗ್ರೂಪ್ ಇತ್ತಲ್ಲ, ಆ ಫಾಸ್ಫೇಟ್ ಗ್ರೂಪ್ ಏನಾಗುತ್ತೆ? ಬಿಡುಗಡೆ ಆಗುತ್ತೆ. ಪುನಃ that phosphate group is added to ADP so that ATP is synthesized.
By doing so, phosphoenol pyruvate gets finally converted into a 3-carbon compound, which is pyruvic acid, which is the end product of glycolysis. Here also, this is another step where you can observe the synthesis of ATP during glycolysis. ಇಲ್ಲಿ ಗ್ಲೈಕೋಲೈಸಿಸ್ ಏನಾಗುತ್ತೆ ಅಂತ ಹೇಳಿದ್ರೆ ಈ ಸ್ಟೆಪ್ ಅಲ್ಲೂ ಕೂಡ ಕಂಡು ಬರುತ್ತೆ. ಸೊ ಇದು ಕೂಡ ಒಂದು ಎನರ್ಜಿ ರಿಚ್ ಕಾಂಪೌಂಡ್ ಕಾಲ್ಡ್ ಸಬ್ಸ್ಟ್ರೇಟ್ ನಿಂದಾಗಿ ATP ಸಿಂಥಸಿಸ್ ಆದದ್ದು. ಆದ್ದರಿಂದ ಇದನ್ನ ಏನಂತ ಕರಿತೇವೆ? ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫಾರಿಲೇಷನ್. ಹಾಗಾದ್ರೆ there are 2 steps where ATP are produced. ಒಂದು 1,3-ಬೈಫಾಸ್ಫೋಗ್ಲಿಸರೇಟ್ ನಿಂದ 3-ಫಾಸ್ಫೋಗ್ಲಿಸರೇಟ್ ಆಗುವಾಗ ಇಲ್ಲಿ 2 ಮಾಲಿಕ್ಯೂಲ್ ಅಂದ್ರೆ 2 ATP. ಇಲ್ಲಿ ಪುನಃ ಫಾಸ್ಫೋನಲ್ ಪೈರುವೇಟ್ ನಿಂದ ಪೈರುವೇಟ್ ಆಗುವಾಗ ಪುನಃ 2 ATP. ಸೊ ಟೋಟಲಿ 4 ATP ಮಾಲಿಕ್ಯೂಲ್ಸ್ ಆರ್ ಪ್ರೊಡ್ಯೂಸ್ಡ್. ನಂತರ a 6-carbon glucose is converted into 2 molecules of 3-carbon compound pyruvic acid ಅಥವಾ ಅದನ್ನ ಪೈರುವೇಟ್ ಅಂತ ಕರೀತಾರೆ. ಇಟ್ ಇಸ್ ದ ಎಂಡ್ ಪ್ರಾಡಕ್ಟ್ ಆಫ್ ಗ್ಲೈಕೋಲೈಸಿಸ್. Have you noticed the formation of another important compound? ಇಲ್ಲಿ ಬನ್ನಿ ಪುನಃ ಏನು ಹೇಳಿದೆ? ಗ್ಲಿಸರಾಲ್ಡಿಹೈಡ್ 3-ಫಾಸ್ಫೇಟ್ it undergoes 2 reactions. ಒಂದು ಫಾಸ್ಫಾರಿಲೇಷನ್, ಇನ್ನೊಂದು ಡಿಹೈಡ್ರೋಜಿನೇಷನ್ ಅಂತ ಹೇಳಿದೆ. ಅಂದ್ರೆ ರಿಮೂವಲ್ ಆಫ್ ಹೈಡ್ರೋಜನ್ ಅಟಮ್ ಫ್ರಮ್ ಈಚ್ ಆಫ್ ಗ್ಲಿಸರಾಲ್ಡಿಹೈಡ್ 3-ಫಾಸ್ಫೇಟ್ ಮಾಲಿಕ್ಯೂಲ್. ವಾಟ್ ಅಬೌಟ್ ದ ಫೇಟ್ ಆಫ್ ದಟ್ ಹೈಡ್ರೋಜನ್ ಅಟಮ್? ಹೈಡ್ರೋಜನ್ ಅಟಮ್ ಎಲ್ಲಿ ಹೋಗುತ್ತೆ? ಸೊ ದಟ್ ಹೈಡ್ರೋಜನ್ ಅಟಮ್ ಇಸ್ ಪಿಕ್ಡ್ ಅಪ್ ಬೈ ಎ ಕೋಫ್ಯಾಕ್ಟರ್ ಕಾಲ್ಡ್ NAD+. ಏನದು NAD+ ಅಂತ ಹೇಳಿದ್ರೆ? NAD+ ಅಂತ ಹೇಳಿದ್ರೆ ನಿಕೋಟಿನಮೈಡ್ adenine dinucleotide. ನಿಕೋಟಿನಮೈಡ್ adenine dinucleotide. ಇಟ್ಸ್ ಅ ಕೋಫ್ಯಾಕ್ಟರ್. ಓಕೆ. ಸೊ ಇದೇನ್ ಮಾಡ್ತದೆ ಅಂದ್ರೆ ಆಕ್ಸಿಡೈಸ್ಡ್ ಸ್ಟೇಟ್ ಅಲ್ಲಿ ಇದೆ. ಇದು NAD+ ಇದೆ ಆಕ್ಸಿಡೈಸ್ಡ್. ಅದೇನ್ ಮಾಡ್ತದೆ? ಗ್ಲಿಸರಾಲ್ಡಿಹೈಡ್ 3-ಫಾಸ್ಫೇಟ್ ನ ಹೈಡ್ರೋಜನ್ ಅಟಮ್ ಅನ್ನು ಪಿಕ್ ಮಾಡ್ತದೆ. ಸೊ ದಟ್ ಇಟ್ ವಿಲ್ ಬಿ ರೆಡ್ಯೂಸ್ಡ್. ಅದು ರೆಡ್ಯೂಸ್ ಆಗುತ್ತೆ. ಆ ರೆಡ್ಯೂಸ್ಡ್ ಫಾರ್ಮ್ ಅನ್ನು ಏನಂತ ಕರೀತೇವೆ? NADH. ಒಂದು ಹೈಡ್ರೋಜನ್ ಅಟಮ್ ಬಿಡುಗಡೆ ಆಗುತ್ತೆ. ಕಸ್ಟಮರಿ ಇಟ್ ಈಸ್ ರೆಪ್ರೆಸೆಂಟೆಡ್ ಆಸ್ NADH plus H+ ಅಂತ ಹೇಳ್ತೇವೆ. NADH ಅಂತ ಹೇಳಿದ್ರೆ ಸಾಕಾಗುತ್ತೆ. ಆದ್ರೆ ಒಂದು ಹೈಡ್ರೋಜನ್ ಅಟಮ್ ರಿಲೀಸ್ ಆಗೋದ್ರಿಂದ NADH plus H+. It is customary to represent like that. So oxidized cofactor NAD+ is now reduced. ಅದು ಎಲ್ಲಾಗುತ್ತೆ? ಇಲ್ಲಾಗುತ್ತೆ. That is due to dehydrogenation of glyceraldehyde 3-phosphate. ಹಾಗಾದ್ರೆ ಎಷ್ಟು NADH ಬಿಡುಗಡೆ ಆಯಿತು? ಪುನಃ ಇಲ್ಲಿ 2 ಮಾಲಿಕ್ಯೂಲ್, ಯಾಕಂದ್ರೆ dihydroxyester phosphate is also converted to glyceraldehyde 3-phosphate. So 2 molecules, 2 NADH is produced. ಈಗ ಕೇಳಬಹುದು, what is the significance of NADH? It's a reducing power, reducing agent. ಅಲ್ವಾ? ಸೊ whenever it undergoes oxidation, it produces ATP molecule. ಅಂದ್ರೆ the energy from this is used for ATP synthesis. It occurs during the last step called electron transport system. ಈ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಲ್ಲಿ ರೆಡ್ಯೂಸ್ಡ್ ಕಾಂಪೌಂಡ್ ಏನಾಗ್ತವೆ? ಆಕ್ಸಿಡೈಸ್ ಆಗ್ತವೆ. ಆ ಆಕ್ಸಿಡೈಸ್ ಆಗುವಾಗ ಅವುಗಳ ಎಲೆಕ್ಟ್ರಾನ್ಗಳು ಎಲೆಕ್ಟ್ರಾನ್ ಕ್ಯಾರಿಯರ್ ಮೂಲಕ ಪಾಸ್ ಆಗ್ತವೆ. Which also bring about another change, that is accumulation of proton across the membrane, which is the reservoir of energy for ATP synthesis. So ಆ ರೀತಿಯಲ್ಲಿ ರೆಡ್ಯೂಸ್ಡ್ ಕಾಂಪೌಂಡ್ ಆಕ್ಸಿಡೈಸ್ ಆಗಿ ATP ಸಿಂಥಸಿಸ್ ಆಗುವುದರಿಂದಲೇ ಅದನ್ನ ಆಕ್ಸಿಡೇಟಿವ್ ಫಾಸ್ಫಾರಿಲೇಷನ್ ಅಂತ ಕರೆಯೋದು. another type of ATP synthesis which we should discuss later. Clear? So this is the schematic pathway. Nearly 10 steps are there. 1 2 3 4 5 6 7 8 9 10 ಸ್ಟೆಪ್ಸ್ ಇರ್ತದೆ ಇಲ್ಲಿ ಗ್ಲೈಕೋಲಿಸಿಸ್ ಅಲ್ಲಿ. ಈ ರೀತಿಯಾಗಿ 6 ಕಾರ್ಬನ್ ಕಾಂಪೌಂಡ್ ಅನ್ನೋದು 2 3 ಕಾರ್ಬನ್ ಕಾಂಪೌಂಡ್ ಆಗಿ ಕನ್ವರ್ಟ್ ಆಗುತ್ತೆ. This is nothing but the story of glycolysis, which is common for both aerobic as well as anaerobic respiration. The starting reaction which occurs in the cytoplasm of the cell. Have you noticed that in any one of the step oxygen is not used? ಹೌದಾ? ಇಲ್ಲಿ ಎಲ್ಲಿಯೂ ಕೂಡ ಆಕ್ಸಿಜನ್ ಯೂಸ್ ಆಗಲಿಲ್ಲ. ಆದ್ರಿಂದಲೇ ಗ್ಲೈಕೋಲೈಸಿಸ್ ಇಸ್ ಬೇಸಿಕಲಿ ಆನ್ ಅನರೋಬಿಕ್ ಪ್ರೋಸೆಸ್. ಆದ್ರಿಂದ ಇಟ್ ಇಸ್ ಕಾಮನ್ ಫಾರ್ ಬೋತ್ ಏರೋಬಿಕ್ ಆಸ್ ವೆಲ್ ಆಸ್ ಅನರೋಬಿಕ್ ರೆಸ್ಪಿರೇಷನ್. ಸರಿನಾ? ಎಸ್. ನೆಕ್ಸ್ಟ್, ವಾಟ್ ಆರ್ ದ ಪ್ರಾಡಕ್ಟ್ಸ್ ಆಫ್ ಗ್ಲೈಕೋಲೈಸಿಸ್? ಗ್ಲೈಕೋಲೈಸಿಸ್ ಅಲ್ಲಿ ನಾವು ಏನೆಲ್ಲ ಸಿಕ್ತು ಅಂತ ಒಂದು ನೋಡಿಬಿಡೋಣ ಈಗ. ವಾಟ್ ಆರ್ ದ ಪ್ರಾಡಕ್ಟ್ಸ್ ಆಫ್ ಗ್ಲೈಕೋಲೈಸಿಸ್? ಎ ಗ್ಲೈಕೋಲೈಸಿಸ್ ಇಸ್ ಎ ಸ್ಟಾರ್ಟಿಂಗ್ ರಿಯಾಕ್ಷನ್ ಆಸ್ ಐ ಮೆನ್ಷನ್. ಇದು ಸ್ಟಾರ್ಟಿಂಗ್ ರಿಯಾಕ್ಷನ್ ಆಗಿರುತ್ತದೆ. During glycolysis, one glucose molecule
one glucose molecule, which is a 6 carbon compound, is converted into 2 molecules of pyruvic acid. ಹೌದಾ? 2 molecules of pyruvic acid. 2 pyruvic acid ಸಿಗುತ್ತೆ ಒಂದು ಗ್ಲೂಕೋಸ್ ಮಾಲಿಕ್ಯೂಲ್ ನಿಂದ. ನಂತರ there is the formation of 2 NADH molecules. 2 NADH plus H plus. 2 NADH molecules which will be finally used in electron transport system ಅಥವಾ oxidative phosphorylation ಅಲ್ಲಿ ಯೂಸ್ ಆಗುತ್ತೆ. ಸರಿನಾ? ನೆಕ್ಸ್ಟ್, how many ATP molecules are produced? ಎಷ್ಟು ATP ಮಾಲಿಕ್ಯೂಲ್ ಉತ್ಪತ್ತಿ ಆಗುತ್ತೆ ನೋಡಿ. ಇಲ್ಲೊಂದು ಸ್ಟೆಪ್ ಅಲ್ಲಿ 2, ಇಲ್ಲೊಂದು ಸ್ಟೆಪ್ ಅಲ್ಲಿ 2, ಅಂದ್ರೆ ಟೋಟಲಿ 4 ATP molecules are utilized. Produced. 4 ATP molecules are produced. ಆದ್ರೆ ನಾವು 4 ಅಂತ ಹಾಕಿದ್ರೆ ಏನಾಗುತ್ತೆ? ತಪ್ಪಾಗುತ್ತೆ. ಯಾಕೆ ಹೇಳಿ? There are two steps where an ATP molecule is utilized. Each of these glucose 6-phosphate ಆಗುವಾಗ, fructose 6-phosphate, fructose 1,6-biphosphate ಆಗುವಾಗ ಒಂದೊಂದು ATP molecule ಏನಾಗಿದೆ? ಕನ್ಸ್ಯೂಮ್ ಆಗಿದೆ. ಅಂದ್ರೆ 4 ATP ಉತ್ಪತ್ತಿ ಆದ್ರೆ ಅದರಲ್ಲಿ 2 ATP molecule ಕನ್ಸ್ಯೂಮ್ ಆಗಿದೆ. ಹಾಗಾದ್ರೆ ವಾಟ್ ವುಡ್ ಬಿ ದ ನೆಟ್ ಗೇನ್ ಆಫ್ ATP? ನೆಟ್ ಗೇನ್ ಎಷ್ಟು ATP ಇದು? 4 ಉತ್ಪತ್ತಿ ಆಗಿದೆ -2 ಅಂದ್ರೆ 2 ATP molecules. 2 ATP. Clear? So this is nothing but the products of glycolysis. ನೀವು ಕರೆಕ್ಟ್ ಆಗಿ ನೆನಪಿಟ್ಕೊಳ್ಳಿ. The products of glycolysis 2 3 carbon compound pyruvic acid, okay, ನಂತರ 2 NADH molecule which will be used in the last reaction called oxidative phosphorylation. ನಂತರ net gain of ATP. Net gain, how many ATP produced ಕೇಳಿದ್ರೆ 4, but net gain of ATP during glycolysis is only 2 ATP molecules. ಅರ್ಥ ಆಯ್ತಲ್ಲ? ನಾನೇನು ನಿಮ್ಗೆ ಹೇಳಿದ್ದೇನೆ? combustion of one glucose molecule during aerobic respiration produces 38 ATP molecule. ಬಟ್ ಇಲ್ಲಿ ಬರೀ 2 ATP ಆಯಿತು. ಇನ್ನು ನಮಗೆ 36 ATP molecule ಬೇಕು. ಎಲ್ಲಿಂದ ಬರುತ್ತೆ? Moreover, in anaerobic respiration, this is the only reaction. The further event will not occur. ಹೌದಾ? So that is nothing but to be discussed. Anyhow, this is nothing but glycolysis. ಇದು glycolysis. Very important even for your board examination. ಹೆಚ್ಚಾಗಿ ಬರುತ್ತೆ 5 ಮಾರ್ಕ್ ಗೆ ಬರುವಂತ ಕ್ವೆಶ್ಚನ್. ಗಿವ್ ದ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಗ್ಲೈಕೋಲೈಸಿಸ್ ಅಥವಾ ಗಿವ್ ದ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ EMP pathway. Is it clear now? Yes. Yes students, now we have just studied glycolysis, which is the enzymatic breakdown of 6 carbon glucose into 2 molecules of 3 carbon pyruvic acid. And there is the liberation of 2 NADH molecules, reduced nicotinamide adenine dinucleotide, 2 ATP molecules, and more importantly 2 pyruvic acid molecules. ಅಲ್ವಾ? ಸೊ ಎಂಡ್ ಪ್ರಾಡಕ್ಟ್ pyruvic acid ಉತ್ಪತ್ತಿ ಆಗುತ್ತೆ. ಈಗ ವಾಟ್ ಈಸ್ ದ ಫೇಟ್ ಆಫ್ pyruvic acid? ಹಾಗಾದ್ರೆ pyruvic acid ಏನಾಗುತ್ತೆ? ವಾಟ್ ಈಸ್ ದ ಫೇಟ್ ಆಫ್ pyruvic acid? How the cell uses pyruvic acid? Actually, it said that there are 3 ways or 3 methods by which a cell can utilize the pyruvic acid molecule. These 3 ways are: 1, it may be the alcoholic fermentation; the second one, lactic acid fermentation; or the third one is aerobic respiration. So that it depends upon the type of the cell or in general type of the organism. The pyruvic acid or pyruvate molecules produced during glycolytic pathway may be used either in alcoholic fermentation or in lactic acid fermentation or in aerobic respiration. It all depends upon the type of the cell or the type of the organisms which make use of pyruvic acid molecules. So that is why now let us study a process called fermentation. ಹಾಗಾದ್ರೆ ಆ process ಅನ್ನು ತಿಳ್ಕೊಳ್ಳೋಣ. fermentation ಅಂದ್ರೆ ಏನು ಅಂತ. What do you mean by fermentation? ಹುದುಗು ಬರುವಿಕೆ, ಉಳಿ ಬರುವಿಕೆ ಅಂತೆಲ್ಲ ನಾವು ಕರಿತೇವೆ ಇದನ್ನ fermentation. Fermentation is nothing but anaerobic ಅಥವಾ incomplete, better to say
anaerobic ಅನ್ನೋದಕ್ಕಿಂತ incomplete breakdown ಅಥವಾ partial breakdown. Okay, partial or incomplete breakdown of sugar ಅಥವಾ ನಾವು ಗ್ಲೂಕೋಸ್ ಅಂತ ಕರೀಬಹುದು. Here glucose in anaerobic condition. Partial or incomplete breakdown of glucose, which is nothing but a sugar, in anaerobic condition, that is in the absence of oxygen. Oxygen ನ ಸಹಾಯ ಇಲ್ಲದೆ ಬ್ರೇಕ್ ಡೌನ್ ಮಾಡುವಂಥದ್ದು. ಆದರೆ ಅದು ಕಂಪ್ಲೀಟ್ ಬ್ರೇಕ್ ಡೌನ್ ಆಗುವುದಿಲ್ಲ, ಇನ್ಕಂಪ್ಲೀಟ್ ಬ್ರೇಕ್ ಡೌನ್ ಆಗುತ್ತೆ. Or partial breakdown of that takes place. That process is called fermentation. ಇದನ್ನು ನಾವು fermentation ಅಂತ ಕರೀತೇವೆ. ಆದ್ದರಿಂದ fermentation is nothing but anaerobic respiration. Fermentation ಯಾವತ್ತು anaerobic respiration ಅನ್ನೋದನ್ನ ನೀವು ನೆನಪಿಟ್ಕೊಳ್ಬೇಕು. Because it takes place in the absence of molecular oxygen. Okay, and it is not a complete process ಅಂತ ಹೇಳಿದ್ರೆ there is no liberation of large amount of energy. Then fermentation is again of different types. The fermentation alli based on the type of the cell involved, it is broadly categorized into one, alcoholic fermentation, one type. Another one is lactic acid fermentation. Alcoholic fermentation and lactic acid fermentation. What is the difference between the two, alcoholic fermentation and lactic acid fermentation? As the name suggests, in the first type, that is alcoholic fermentation, the glucose molecule is partially oxidized to alcohol, whereas in case of lactic acid fermentation, the glucose molecule is oxidized to lactic acid. Again, it depends upon the type of the cell or the organisms. Accordingly, the name alcoholic fermentation and lactic acid fermentation. See, the first one is alcoholic fermentation. We can give the example of certain organisms. For example, this one, yeast, a member of kingdom fungi. Yeast, the most common individual. Saccharomyces cerevisiae is its scientific name. It shows a type of fermentation called alcoholic fermentation. During alcoholic fermentation, of course, the first step is the same, which is that glycolysis. First step alli enagutte glycolysis agutte. ನಿಮಗೆ ಗೊತ್ತಿದೆ glycolysis ಅಂತ ಹೇಳಿದ್ರೆ 6 carbon glucose C6H12O6, that is 2 ADP plus 2 NAD plus, okay, gets converted into two molecules of what? Pyruvic acid. This is pyruvic acid ಅಥವಾ pyruvate ಅಂತ ಕರೀತೇವೆ, ಹೌದಾ? Produced at the end of glycolysis. So 2 ADP plus 2 NADH plus H plus. ಸ್ಟಾರ್ಟಿಂಗ್ ರಿಯಾಕ್ಷನ್ ಹೇಳಿದೆ ಎಲ್ಲದಕ್ಕೂ ಕಾಮನ್, ಅದು ಏರೋಬಿಕ್ ಇರಲಿ ಅನಾರೋಬಿಕ್ ಇರಲಿ, ಕಾಮನ್, ದಟ್ ಇಸ್ ಗ್ಲೈಕೋಲೈಸಿಸ್. ಸೊ ಗ್ಲೈಕೋಲೈಸಿಸ್ ಆಕರ್ಸ್. ಈಗ ಫೇಟ್ ಆಫ್ ದ ಪೈರುವಿಕ್ ಆಸಿಡ್ ನಾ ಹೇಳಿದ್ನಲ್ಲ, ಇಟ್ ಡಿಪೆಂಡ್ಸ್ ಅಪಾನ್ ದ ಟೈಪ್ ಆಫ್ ದ ಸೆಲ್ ಆರ್ ದ ಆರ್ಗಾನಿಸಮ್. ಸೇ ಇಟ್ ಈಸ್ ಈಸ್ಟ್, ಸೆಕ್ಯಾರೊಮೈಸಸ್ ಸೆರೆವಿಸಿಯೆ, ಬೇಕರ್ಸ್ ಈಸ್ಟ್ ಅಥವಾ ಬ್ರೀವರ್ಸ್ ಈಸ್ಟ್ ಅಂತೆಲ್ಲ ಕರೀತಾರೆ ಬೇರೆ ಬೇರೆ ಹೆಸರಿಂದ. ಸೊ ದ್ಯಾಟ್ ಈಸ್ಟ್ ಈಗ ಇದೇನು ಮಾಡ್ತದೆ, ಫಸ್ಟ್ ಇಟ್ ವಿಲ್ ಮೇಕ್ ಯೂಸ್ ಆಫ್ ಪೈರುವಿಕ್ ಆಸಿಡ್ ಅಂಡ್ ಕನ್ವರ್ಟ್ ಇಟ್ ಇಂಟು ಆಲ್ಕೋಹಾಲ್ in two more steps. ಈ ಸೆಕೆಂಡ್ ಸ್ಟೆಪ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, each pyruvic acid undergoes a reaction called decarboxylation. ಹೀಗೆ, that is CH3CO COOH. Okay, this is converting into CH3CHO. ನೋಡಿ ಇಲ್ಲಿರುವಂತ ಕಾರ್ಬನ್ ಡೈಆಕ್ಸೈಡ್ ರಿಮೂವಲ್ ಆದ್ರೆ ಕಾರ್ಬನ್ ಡೈಆಕ್ಸೈಡ್ ಹೊರಟೋಯ್ತು, ಹೌದಾ? ಏನು ಉಳಿತು? CH3CHO. ಇದ್ಯಾವ ಕಾಂಪೌಂಡು? ಅಸ್ಟಾಲ್ಡಿಹೈಡ್.
ಅಸಿಟಾಲ್ಡಿಹೈಡ್ ಆಗಿ ಕನ್ವರ್ಟ್ ಆಯಿತು. ಪ್ಲಸ್ 2CO2. ಓಕೆ, ಸೊ ಇಲ್ಲಿ an enzyme by name pyruvic decarboxylase. An enzyme by name pyruvic decarboxylase removes the carbon dioxide from the pyruvic acid and it is converted to acetaldehyde. The third step is reduction. Acetaldehyde is reduced to alcohol. ಈ ರಿಡಕ್ಷನ್ ಆಗಲಿಕ್ಕೆ ಏನು ಬೇಕು? ಹೈಡ್ರೋಜನ್ ಅಟಮ್ ಬೇಕು. ಎಲ್ಲಿಂದ ಸಿಗುತ್ತೆ? The hydrogen atom produced during glycolytic pathway. ಫಸ್ಟ್ ಗ್ಲೈಕೋಲೈಸ್ ಆಗೋದ್ರಲ್ಲಿ NADH ಮಾಲಿಕ್ಯೂಲ್ ಉತ್ಪತ್ತಿ ಆಗುತ್ತೆ, ರೆಡ್ಯೂಸಿಂಗ್ ಏಜೆಂಟ್. ಅದರ ಹೈಡ್ರೋಜನ್ ಅಟಮ್ ಅನ್ನು ತಕೊಂಡು ಅಸಿಟಾಲ್ಡಿಹೈಡ್ ಇಸ್ ಕನ್ವರ್ಟೆಡ್ ಟು ಆಲ್ಕೋಹಾಲ್. ದಟ್ ಈಸ್ 2CH3CHO plus 2NADH plus H plus produces 2C2H5OH plus 2NAD plus ಏನಿದು C2H5OH? ಇಟ್ ಈಸ್ ನಥಿಂಗ್ ಬಟ್ ಎಥೆನಾಲ್. ಇದನ್ನ ಎಥೆನಾಲ್ ಅಥವಾ ಇಥೈಲ್ ಆಲ್ಕೋಹಾಲ್ ಅಂತ ಕರೀತಾರೆ. ಸೊ ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಆಲ್ಕೋಹಾಲಿಕ್ ಫರ್ಮೆಂಟೇಷನ್. ಇದನ್ನೇ ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಅಂತ ಕರೀತೇವೆ. ಬೆಸ್ಟ್ ಎಕ್ಸಾಂಪಲ್ ಈಸ್ಟ್ ನ ಹೇಳಿದೆ. ಇಟ್ ವಿಲ್ ಫರ್ಮೆಂಟ್ ಗ್ರೇಪ್ ಶುಗರ್ ಇಂಟು ವೈನ್. ಈವನ್ ಮಾಲ್ಟ್ ಅಂತ ಕರಿತೀವಿ ನೋಡಿ, ಜರ್ಮಿನೇಟಿಂಗ್ ಬಾರ್ಲಿ ಗ್ರೇನ್ಸ್, it is converted into beer which is again by the same technique. Okay, so more commonly yeast, because of this ability, which is the ability of fermenting the sugar, it is commonly used in brewing industry. That is why yeast is commonly called brewer's yeast. Okay, ನೀವು ಇನ್ನೊಂದು ಕೇಳಿರಬಹುದು, ಯಾವುದು ಕಂಟ್ರಿ ಲಿಕ್ಕರ್ ಅಂತ ಕರಿತೀವಿ ನಾವು, ಟಾಡಿ ಅಂತ ಕೇಳಿದ್ರೆ, ಕಳ್ಳು ಅಂತ ಕರೀತಾರೆ. ಅದರ ಕಳ್ಳು ಅಂತ ಕೂಡ ಹೇಳ್ತಾರೆ, ನೀರಾ ಅಂತೆಲ್ಲ ಹೇಳ್ತಾರೆ ನೋಡಿ. ಆ ಕಳ್ಳು ಅನ್ನುವಂಥದ್ದು ಏನಿದೆಯಲ್ಲ, ಅದು ಕಂಟ್ರಿ ಲಿಕ್ಕರ್. ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಟಾಡಿ is also another natural alcoholic beverage which is again fermented by yeast. ಅದು ನೀವು ಇಲ್ಲೆಲ್ಲ ನೆನ್ಪಿಟ್ಕೊಳ್ಬೇಕು. Here in all naturally occurring alcoholic beverages, the concentration of alcohol will be only up to 12 or 13%. 12 ಅಥವಾ 13% ಮಾತ್ರ ಏನಿರ್ತದೆ ಆಲ್ಕೋಹಾಲಿಕ್ ಕಂಟೆಂಟ್ ಇರ್ತದೆ. ಯಾಕಂದ್ರೆ ಈಸ್ಟ್ ಪಾಯ್ಸನ್ themselves to death due to the release of or production of alcohol. ಆಲ್ಕೋಹಾಲಿಕ್ ಕಂಟೆಂಟ್ ಒಂದು 12ರಿಂದ 13% ಆಯ್ತು ಅಂದ ತಕ್ಷಣ ಅದರಲ್ಲಿರುವಂಥ ಈಸ್ಟ್ ಸತ್ತೋಗುತ್ತೆ. ನಿಮ್ಗೆ ಗೊತ್ತಿದೆ, ಆಲ್ಕೋಹಾಲ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್ ಅಲ್ವಾ, ಇಟ್ ಈಸ್ ಡೇಂಜರಸ್. ಈಸ್ಟಿಗೂ ಕೂಡ 12 ಅಥವಾ 13% ವರೆಗೆ ಇಟ್ ಕ್ಯಾನ್ ಟಾಲರೇಟ್. ಮೋರ್ ದನ್ ದ್ಯಾಟ್ ದ ಈಸ್ಟ್ ಇಟ್ ಸೆಲ್ಫ್ ಡೈಸ್. ಆದ್ದರಿಂದ ಈಸ್ಟ್ ಪಾಯ್ಸನ್ಸ್ ದೆಮ್ಸೆಲ್ಸ್ ಟು ಡೆತ್ ವೆನ್ ದ ಆಲ್ಕೋಹಾಲಿಕ್ ಕಾನ್ಸಂಟ್ರೇಷನ್ ರೀಚಸ್ 13%. ಆದ್ರಿಂದ ಯಾವುದೇ ನ್ಯಾಚುರಲಿ ಆಕರಿಂಗ್ ಆಲ್ಕೋಹಾಲಿಕ್ ಕಂಟೆಂಟ್ ಅಲ್ಲಿ, ಅಂದ್ರೆ ನ್ಯಾಚುರಲ್ ಆಲ್ಕೋಹಾಲಿಕ್ ಬೆವರೇಜಸ್ ಅಲ್ಲಿ ದ ಕಂಟೆಂಟ್ ಆಫ್ ಆಲ್ಕೋಹಾಲ್ ವಿಲ್ ಬಿ ಅಪ್ ಟು 13%. ನಿಮ್ಗಲ್ಲೊಂದು ಕ್ವಶನ್ ಇದೆ ನಿಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲಿ. ಸೊ ಅದಕ್ಕಿದ ಆನ್ಸರ್ ಅಷ್ಟು ಮಾತ್ರ ಇರ್ತದೆ, ಅದಕ್ಕಿಂತ ಹೆಚ್ಚಾಗ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅಲ್ಲಿ ಈಸ್ಟ್ ಸತ್ತೋಗುತ್ತೆ. ಸೊ ದಟ್ ದ ಕಾನ್ಸಂಟ್ರೇಷನ್ ಕ್ಯಾನ್ ನಾಟ್ ಗೋ ಬಿಯಾಂಡ್ 13%. ಓಕೆ, ಈಗ ಅದು ಟಾಡಿ ಇರ್ಬೋದು ಅಥವಾ ಬೇರೆ ಯಾವುದು ನ್ಯಾಚುರಲ್ ಫರ್ಮೆಂಟೆಡ್ ಆಲ್ಕೋಹಾಲಿಕ್ ಬೆವರೇಜಸ್ ಅನ್ನು ನೀವು ತಗೊಂಡ್ರೆ 13% ಇರ್ತದೆ. ಹಾಗಾದ್ರೆ ಇವತ್ತು ಮಾರ್ಕೆಟಲ್ಲಿ ಬೇರೆ ಬೇರೆ ಆಲ್ಕೋಹಾಲಿಕ್ ಪ್ರಾಡಕ್ಟ್ಸ್ ಇರ್ತದೆ ಅಲ್ವಾ, ಹೂಸ್ ಆಲ್ಕೋಹಾಲಿಕ್ ಕಾನ್ಸಂಟ್ರೇಷನ್ ಇಸ್ ಬಿಯಾಂಡ್ 20% ಆರ್ 30% ಅಲ್ಲೇ ಇರ್ತದೆ. ತುಂಬ ಬೇರೆ ಬೇರೆ ಆಲ್ಕೋಹಾಲಿಕ್ ಬೆವರೇಜಸ್ ನಿಮಗೆಲ್ಲ ಗೊತ್ತಿದೆ. ಅದರಲ್ಲಿ 13%ಗಿಂತ ಜಾಸ್ತಿ ಇರ್ತದೆ. ಯಾಕಂದ್ರೆ ಕೆಲವರಿಗೆಲ್ಲ 13% ಎಲ್ಲ ಸಾಕಾಗೋದಿಲ್ಲ ಅಲ್ವಾ, ಬಹುಶಃ ಕಿಕ್ ಕೊಡೋದಿಲ್ವೇನೋ, ಇನ್ನೂ ಜಾಸ್ತಿ ಬೇಕಾಗತ್ತೆ. ಹಾಗಾದ್ರೆ ಇದನ್ನು ಹೇಗೆ ತಯಾರು ಮಾಡ್ತಾರೆ? ಆಲ್ ದಿಸ್ ಆರ್ ಪ್ರೊಡ್ಯೂಸ್ಡ್ ಇನ್ ಇಂಡಸ್ಟ್ರೀಸ್. ಓಕೆ, ಅಂದರೆ ಆಲ್ಕೋಹಾಲಿಕ್ ಇಂಡಸ್ಟ್ರಿಯಲ್ಲಿ ಬೈ ಎ ಟೆಕ್ನಿಕ್ ಕಾಲ್ಡ್ ಡಿಸ್ಟಿಲೇಷನ್ ಅನ್ನುವಂಥ ಒಂದು ಟೆಕ್ನಿಕ್ಕಿಂದ ಆಲ್ಕೋಹಾಲಿಕ್ ಕಾನ್ಸಂಟ್ರೇಷನ್ ಹೆಚ್ಚು ಮಾಡಲಿಕ್ಕಾಗುತ್ತೆ. ಬಟ್ ನ್ಯಾಚುರಲಿ ಆಕರಿಂಗ್ ಆಲ್ಕೋಹಾಲಿಕ್ ಬೆವರೇಜಸ್ ಅಲ್ಲಿ ಓನ್ಲಿ ಎಷ್ಟೋ 13% ಇರ್ತದೆ. ಅರ್ಥ ಆಯ್ತಲ್ಲ? ಇದಲ್ಲದೆ ನೀವು ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಅನ್ನ ಬೇರೆ ಆರ್ಗ್ಯಾನಿಸಮ್ ಕಾಣ್ಬೋದು, ಹೈಯರ್ ಆರ್ಗ್ಯಾನಿಸಮ್ ಅಲ್ಲಿ, ಎಸ್ಪೆಷಲಿ ಈ ಪ್ಯಾಡಿ ಫೀಲ್ಡ್ ಎಲ್ಲ ನೀವು ನೋಡಿರ್ಬೋದು, ಭತ್ತದ ಗದ್ದೆಗಳು. ಡ್ಯೂರಿಂಗ್ ರೈನಿ ಸೀಸನ್, ಸಮಟೈಮ್ಸ್ ಬಿಕಾಸ್ ಆಫ್ ಫ್ಲಡ್, ಓಕೆ, ವಾಟರ್ ಲಾಗ್ಡ್ ಕಂಡೀಷನ್ ವಿಲ್ ಬಿ ಅಬ್ಸರ್ವ್ಡ್ ಇನ್ ಪ್ಯಾಡಿ ಫೀಲ್ಡ್ಸ್. If in that cases the oxygen delivered to the cells will be insufficient. By that time the cells may switch over to this alcoholic fermentation, which is an anaerobic process. But if it is continued for a longer period of time, death of plants
ಪ್ಯಾಡಿ ಪ್ಲಾಂಟ್ಸ್ ಆಕರ್ಸ್. ಯಾಕಂತಂದ್ರೆ ದೇ ಕಾಂಟ್ ಟಾಲರೇಟ್ ದಿಸ್ ಆಲ್ಕೋಹಾಲಿಕ್ ಕಂಟೆಂಟ್. ಓಕೆ, ಸೊ ಅಲ್ಲಿ ಕೂಡ ಕಾಣ್ತೀರಿ. ಸೊ ದಿಸ್ ಈಸ್ ದ ಸೇಮ್ ಥಿಂಗ್, ಆಲ್ಕೋಹಾಲಿಕ್ ಫರ್ಮೆಂಟೇಷನ್. ಸೊ ದಿಸ್ ಈಸ್ ಎ ಟೈಪ್ ಆಫ್ ಫರ್ಮೆಂಟೇಷನ್, ಆಲ್ಕೋಹಾಲಿಕ್ ಫರ್ಮೆಂಟೇಷನ್. ಇನ್ನೊಂದು ಯಾವುದು, another type of fermentation is called lactic acid fermentation. Lactic acid. So in alcoholic fermentation the end product is alcohol. So ಇದನ್ನ alcoholic fermentation ಕರೀತೇವೆ. Lactic acid fermentation ಅಂತ ಯಾಕೆ ಕರೀತೇವೆ? Because the end product is another one which is lactic acid. So that is why it is called lactic acid fermentation. Here the example is not yeast. Yeast example ಕೊಡೋದಲ್ಲ, ನಾವು ಬೇರೆ ಎಕ್ಸಾಂಪಲ್ ಕೊಡಬಹುದು. ಉದಾಹರಣೆಗೆ ಬ್ಯಾಕ್ಟೀರಿಯಂ, that is lactobacillus ಅಥವಾ lactic acid bacteria. Lactobacillus, lactic acid bacterium. It is showing a type of fermentation called lactic acid fermentation. ಇಲ್ಲಿಯೂ ಕೂಡ ಸ್ಟಾರ್ಟಿಂಗ್ ರಿಯಾಕ್ಷನ್ ಸೇಮ್, ಗ್ಲೈಕೋಲೈಸಿಸ್ ಆಗಲೇಬೇಕು. A 6 carbon glucose is converted to 2 molecules of 3 carbon compound, that is called pyruvic acid. This is the first step. So pyruvic acid ಏನಾಗುತ್ತೆ ಅಂದ್ರೆ it is reduced to lactic acid. Pyruvic acid is reduced. ಈ pyruvic acid reduce ಆಗುತ್ತೆ ಯಾವುದಾಗಿ, lactic acid ಆಗಿ. ಪುನಃ ಇಲ್ಲಿ ರೆಡ್ಯೂಸ್ ಆಗಬೇಕಿದ್ರೆ ಏನು ಬೇಕು, ಹೈಡ್ರೋಜನ್ ಅಟಮ್ ಬೇಕು. ಸೊ ಹೈಡ್ರೋಜನ್ ಅಟಮ್ ಎಲ್ಲಿಂದ ಬರುತ್ತೆ, ಪುನಃ NADH ಇಂದ ಬರುತ್ತೆ. ಲ್ಯಾಕ್ಟಿಕ್ ಆಸಿಡ್ ಡಿಹೈಡ್ರೋಜಿನೇಷನ್ ಅನ್ನುವಂಥ ಎನ್ಸೈಮ್ನಿಂದ ಈ ಒಂದು ಯಾವುದು ರಿಯಾಕ್ಷನ್ ವಿಚ್ ಈಸ್ catalyzed and it is converted into lactic acid. ಉದಾಹರಣೆಗೆ ಇದನ್ನು ಹೀಗೆ ಬರೀಬಹುದು ನೋಡಿ, ಈಕ್ವೇಷನ್ ಅನ್ನ CH3COOH which is pyruvic acid plus 2 NADH plus H plus converted into C3H6O3 C3H6O3 plus 2 NAD plus. This is lactate ion अथवा lactic acid. So the pyruvic acid is reduced to lactic acid. It is reduced to lactic acid. Clear? So two steps in it. One to glycolysis, mattondu reduction. So the final product is lactic acid. Alcoholic fermentation alli alcohol, illi lactic acid, a 3 carbon compound. Hence it is called lactic acid fermentation. Even the bacterium called lactobacillus present in milk, it acts on milk sugar, lactose sugar. So it is converted into lactic acid. ನಿಮ್ಗೆ ಗೊತ್ತಿರಬೇಕು, curdling of milk is also an example for this lactic acid fermentation. Usually fermented foods are good for health. Alcohol ಅಲ್ಲ, ಬೇರೆ ರೀತಿಯಲ್ಲಿ. Okay, alcoholic product ಅಲ್ಲ, fermented food, they are easy to digest. Even ನೀವು ಮನೆಯಲ್ಲೆಲ್ಲ ಫರ್ಮೆಂಟೆಡ್ ಫುಡ್ ಅನ್ನು ತಿಂದಿರಬಹುದು. ದೋಸೆ, ಇಡ್ಲಿ ಎಲ್ಲ ಮಾಡ್ತಾರೆ ನೋಡಿ, ಇದೆಲ್ಲವೂ ಕೂಡ ಎಸ್ಪೆಷಲಿ ಈ ದೋಸೆ ಎಲ್ಲ ಮಾಡುವಾಗ ದೋಸೆ ಎಲ್ಲ ಪೋರಸ್ ನೇಚರ್ ಆಗುತ್ತಲ್ಲ, ಹಿಂದಿನ ದಿನ ರಾತ್ರಿ ಏನು ಮಾಡ್ತಾರೆ, ಹಿಟ್ಟನ್ನು ಅರ್ದಿಡ್ತಾರೆ. ಯಾಕೆ ಹೇಳಿ? ಬಿಕಾಸ್ ಆಫ್ ದಿಸ್ ಆಕ್ಟಿವಿಟಿ. ಈ ಆಕ್ಟಿವಿಟಿಗೋಸ್ಕರವಾಗಿಯೇ. ಈಗ ಮನೆಯವರಿಗೆ ಗೊತ್ತಿಲ್ಲದೆ ಇರಬಹುದು ಅಲ್ಲಿ ಈ ಮೈಕ್ರೋ ಆರ್ಗ್ಯಾನಿಸಮ್ ಹೆಲ್ಪ್ ಮಾಡ್ತೇವೆ ಅಂತೇಳಿ, ಬಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ದೇ ಗ್ರೋ ಇನ್ ದಟ್ ರೀಜನ್ and they convert it into the soft substances, I mean safe products, which will be very soft and easy to digest. Okay, so illi kuda hage curdling of milk is an example for lactic acid fermentation. Alli curd agutte. Curd is actually good for health when compared to that of milk. Some people cannot digest that milk, but curd is easy for digestion. ಇದು ಒಂದಿರಬಹುದು. Another classical example for lactic acid fermentation, even our muscle cells ನಿಮಗೆ ಗೊತ್ತಿರಬೇಕು. our muscle cells during strenuous work, ತುಂಬಾ ಹಾರ್ಡ್ ವರ್ಕ್ ಮಾಡುವಾಗ, ಎಕ್ಸರ್ಸೈಸ್ ಇರಬಹುದು ಅಥವಾ ಬೇರೆ ವರ್ಕ್ ಮಾಡುವಾಗ, our muscle cells need lot of energy. ಆವಾಗ ಆಕ್ಸಿಜನ್ will not be supplied in sufficient quantities. ಮಸಲ್ ಸೆಲ್ಗೆ ಸಫಿಷಿಯಂಟ್ ಆಕ್ಸಿಜನ್ ಸಪ್ಲೈ ಆಗದೆ ಇರಬಹುದು, ಆದರೆ ಎನರ್ಜಿ ಕ್ವಿಕ್ ಆಗಿ ಬೇಕಾಗುತ್ತೆ. by that time muscle cells switch over to anaerobic respiration. ಅದೇ ಯಾವುದು ಕೇಳಿದ್ರೆ lactic acid fermentation. So that in the muscle cells accumulation of lactate ions increases. A continuous increase of this also causes fatigue.
ನಮಗೆ ತುಂಬ ಸುಸ್ತಾಗುತ್ತೆ ನೋಡಿ, ತುಂಬ ಹಾರ್ಡ್ ವರ್ಕ್ ಮಾಡುವಾಗ, ಎಕ್ಸಸೈಸ್ ಮಾಡುವಾಗ, ರನ್ನಿಂಗ್ ಮಾಡುವಾಗ ಎಲ್ಲ ಸುಸ್ತಾಗುತ್ತಲ್ಲ, ಅದಕ್ಕೆ ಕಾರಣ ಏನಂತಂದರೆ ಬಿಕಾಸ್ ಆಫ್ ದ ಅಕ್ಯುಮಿಲೇಷನ್ ಆಫ್ ಲ್ಯಾಕ್ಟಿಕ್ ಆ್ಯಸಿಡ್. ನಂತರ ಸ್ವಲ್ಪ ರೆಸ್ಟ್ ತಗೊಂಡು ಪುನಃ ನಾರ್ಮಲ್ ಬರುತ್ತೆ. ಆಲ್ ದ ಲ್ಯಾಕ್ಟಿಕ್ ಆ್ಯಸಿಡ್ ಮಾಲಿಕ್ಯೂಲ್ಸ್ ಆರ್ ಟ್ರಾನ್ಸ್ಪೋರ್ಟೆಡ್ ಔಟ್ ಆಫ್ ದ ಸೆಲ್ಸ್, ವಿ ಫೀಲ್ ನಾರ್ಮಲ್. ಬಟ್ ದಟ್ ಈಸ್ ಆಲ್ಸೋ ಆನ್ ಎಕ್ಸಾಂಪಲ್ ಫಾರ್ ಲ್ಯಾಕ್ಟಿಕ್ ಆ್ಯಸಿಡ್ ಫರ್ಮೆಂಟೇಷನ್. ಹೀಗೆ ಫರ್ಮೆಂಟೇಷನ್ ಅಂತ ಹೇಳಿದ್ರೆ ಇಟ್ ಇಸ್ ಅನ್ ಅನರೋಬಿಕ್ ಪ್ರೋಸೆಸ್. ಇಲ್ಲಿ ಫುಡ್ ಮಾಲಿಕ್ಯೂಲ್ ಅಥವಾ ನಾವು ಏನಂತ ಕರಿತೀವಲ್ಲ ನೋಡಿ, ಈ ರೆಸ್ಪಿರೇಟರಿ ಫ್ಯೂಯಲ್ಸ್ ಇದೆಯಲ್ಲ, ಅದು ಇನ್ಕಂಪ್ಲೀಟ್ ಆಗಿ ಆಕ್ಸಿಡೈಸ್ ಆಗುತ್ತೆ. ಓನ್ಲಿ 2 ATP molecule will be the net gain, and the fate of this pyruvic acid depends upon the type of the cell. If it is yeast, it is converted into pyruvic acid. If it is the lactic acid bacteria, it is converted into the lactic acid. Clear? So ನಾನು ಏನು ಹೇಳಿದೆ ಅಂದರೆ ಫೇಟ್ ಆಫ್ ದ ಪೈರುವಿಕ್ ಆಸಿಡ್ ಡಿಪೆಂಡ್ಸ್ ಅಪಾನ್ ದ ಟೈಪ್ ಆಫ್ ದ ಸೆಲ್. 3 ವಿಷಯ ಹೇಳಿದೆ. ಒಂದು, ದ ಪೈರುವಿಕ್ ಆಸಿಡ್ ಇಸ್ ಕನ್ವರ್ಟೆಡ್ ಇಂಟು ಆಲ್ಕೋಹಾಲ್, ಆಲ್ಕೋಹಾಲಿಕ್ ಫರ್ಮೆಂಟೇಷನ್. ಎರಡನೇದೇನು, ದ ಪೈರುವಿಕ್ ಆಸಿಡ್ ಮೇ ಬಿ ಕನ್ವರ್ಟೆಡ್ ಇಂಟು ಲ್ಯಾಕ್ಟಿಕ್ ಆಸಿಡ್, ದಟ್ ಈಸ್ ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಷನ್. ಮೂರನೇದು, ಇಟ್ ಮೇ ಬಿ ಕನ್ವರ್ಟೆಡ್ ಇಂಟು ಆರ್ ಎಂಟರಿಂಗ್ ಇಂಟು ಏರೋಬಿಕ್ ರೆಸ್ಪಿರೇಷನ್. ಸೊ ಆದ್ದರಿಂದ ನಾವೀಗ ಡಿಟೇಲ್ ಆಗಿ ಏರೋಬಿಕ್ ರೆಸ್ಪಿರೇಷನ್ ಸ್ಟಡಿ ಮಾಡಬೇಕು. ಯಾಕಂದರೆ ಇಲ್ಲಿ ನಮಗೆ ಸಿಕ್ಕಿದ ATP ಮಾಲಿಕ್ಯೂಲ್ ಲೆಕ್ಕ ಹಾಕಿದರೆ ಬಹಳ ಕಡಿಮೆ. ಹಾಗಾದರೆ ಹೌ ಮಚ್ ದಿಸ್ ಪ್ರೋಸೆಸ್ ಕಾಲ್ಡ್ ಏರೋಬಿಕ್ ರೆಸ್ಪಿರೇಷನ್ ರಿಲೀಸಸ್ ಲಾಟ್ ಆಫ್ ATP ಮಾಲಿಕ್ಯೂಲ್ಸ್, that we should study. That is, we have to study in detail aerobic respiration. Clear? Right. Yes, dear students, now let us enter into one of the most important step during cellular respiration, that is aerobic respiration. You have so far studied glycolysis and fermentation. Glycolysis is the common pathway for both aerobic as well as anaerobic respiration. A fermentation is a process which occurs in the absence of molecular oxygen. Neither in glycolysis nor in fermentation pathway there is much energy is not produced. The amount of ATP molecules produced will be very less, is it not? In glycolysis only 2 ATP molecules are produced. Now the question is, how cell produces large amount of bond energy during cellular respiration? It is possible only when respiratory substrates are oxidized in presence of molecular oxygen. So it is nothing but a process called aerobic respiration. What do you mean by aerobic respiration? It is nothing but complete oxidation of respiratory substrates. ಅಂದರೆ ಇಲ್ಲಿ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಅಂತ ಏನು ಯೂಸ್ ಆಗುತ್ತಲ್ಲ, ಅದು ಕಾರ್ಬೋಹೈಡ್ರೇಟ್ ಇರ್ಬೋದು ಅಥವಾ ಬೇರೆ ಯಾವುದೇ ಇರ್ಬೋದು, ಇದು ಕಂಪ್ಲೀಟ್ ಆಕ್ಸಿಡೈಸ್ ಆಗುತ್ತೆ. ಕಂಪ್ಲೀಟ್ ಅಥವಾ ಸ್ಟೆಪ್ ವೈಸ್ ಆಕ್ಸಿಡೇಷನ್ ಆಫ್ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ in presence of molecular oxygen. Remember here, oxidation of respiratory substrates occur in presence of molecular oxygen, leading to the formation of carbon dioxide, water with large amount of energy. So highest amount of bond energy is expected during aerobic respiration. So such a process is aerobic respiration. Oxygen is always vital during this process. Clear? Yes. See, the complete event of aerobic respiration can be represented like this. A molecule of glucose, C6H12O6, ಇದು glucose ಹೌದಾ? In presence of oxygen, it produces carbon dioxide, water plus energy ಅಂತಂದ್ರೆ ಎಷ್ಟು? ಈ ಎನರ್ಜಿ ಎಷ್ಟು ಮಟ್ಟಿಗೆ ಅಂತಂದ್ರೆ ಇಟ್ ಈಸ್ ಕೇಪಬಲ್ ಆಫ್ ಪ್ರೊಡ್ಯೂಸಿಂಗ್ 38 ATP molecules. 38 ATP molecules will be produced from one glucose molecule when cell respires aerobically. Whereas when cell respires anaerobically, only 2 ATP molecules are produced. Hence, energetically, anaerobic respiration is very less efficient, whereas it is a highly efficient process. ಇದನ್ನು ನಾವು aerobic respiration ಅಂತ ಕರೀತೇವೆ. ನಂತರ, where exactly aerobic respiration takes place?
Remember, the site of aerobic respiration is mitochondrion. Mitochondrion is the site of aerobic respiration. ಯಾವತ್ತು ಯುಕ್ಯಾರಿಯೋಟಿಕಲ್ಲಿ ಏರೋಬಿಕ್ ರೆಸ್ಪಿರೇಷನ್ ಅನ್ನೋದು ಮೈಟೊಕಾಂಡ್ರಿಯಾದಲ್ಲಿ ಆಗುತ್ತೆ. ಓಕೆ, ವಾಟ್ ಹ್ಯಾಪನ್ಸ್ ಡ್ಯೂರಿಂಗ್ ಏರೋಬಿಕ್ ರೆಸ್ಪಿರೇಷನ್? ನೋಡಿ, ನಾನು ನಿಮ್ಗೆ ಏನು ಹೇಳಿದೆ, ವೆದರ್ ಏರೋಬಿಕ್ ಆರ್ ಏರೋಬಿಕ್, ಸ್ಟಾರ್ಟಿಂಗ್ ರಿಯಾಕ್ಷನ್ ಇಸ್ ಕಾಮನ್. ಯಾವುದದು? ಗ್ಲೈಕೋಲೈಸಿಸ್. In glycolysis, a 6-carbon glucose undergoes degradation and finally it produces 2 molecules of 3-carbon compounds. Yavudu? Pyruvic acid. Now, the pyruvic acid enters into mitochondria. Adu mitochondria ke enter agutte. When it enters into the mitochondrial matrix, the further oxidation of pyruvic acid takes place in aerobic respiration. The crucial events of aerobic respiration will be, first and foremost, the pyruvic acid molecule which enters into mitochondrial matrix will lose all its hydrogen atoms. Andre, there is a stepwise complete oxidation of pyruvic acid by removing all the hydrogen atoms with the release of 3 carbon dioxide. ಯಾಕಂದ್ರೆ ಪೈರುವಿಕ್ ಆಸಿಡ್ ಅಂತ ಹೇಳಿದ್ರೆ 3 ಕಾರ್ಬನ್ ಕಾಂಪೌಂಡ್, ಅದರಲ್ಲಿರುವ 3 ಕಾರ್ಬನ್ ಅಟಮ್ ಅನ್ನೋದು ಹೊರಟೋಗುತ್ತೆ. ರಿಲೀಸ್ ಆಫ್ 3 ಕಾರ್ಬನ್ ಕಾಂಪೌಂಡ್ಸ್, ಮತ್ತೆ ಹೈಡ್ರೋಜನ್ ಅಟಮ್ಸ್ ವಿಲ್ ಬಿ ಆಲ್ಸೋ ಡ್ರಾನ್ ಆರ್ ಇಟ್ ಈಸ್ ರಿಮೂವ್ಡ್ ಫ್ರಮ್ ದ ಪೈರುವಿಕ್ ಆಸಿಡ್. ಈಗ ಹೈಡ್ರೋಜನ್ ಅಟಮ್ ಅಂತ ಹೇಳಿದ್ರೆ ಅದ್ರ ಜೊತೆಗೆ ಏನಿರ್ತದೆ? ಎಲೆಕ್ಟ್ರಾನ್ಸ್ ಕೂಡ ಇರ್ತದೆ. ಸೊ ಸೆಕೆಂಡ್ ಇವೆಂಟ್ ಈಸ್ ಪಾಸಿಂಗ್ ಆನ್ ಆಫ್ ದ ಎಲೆಕ್ಟ್ರಾನ್ಸ್ removed as part of hydrogen atoms to molecular oxygen with the simultaneous synthesis of ATP molecules. ಅರ್ಥ ಆಯ್ತಲ್ಲ? ಈಗ ಪೈರುವಿಕ್ ಆಸಿಡ್ ಅನ್ನೋದು ಗ್ಲೈಕೋಲೈಸಿಸ್ ಅಲ್ಲಿ ಉತ್ಪತ್ತಿ ಆಗುತ್ತಲ್ಲ, ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ there is the complete oxidation of this pyruvic acid with the stepwise removal of hydrogen atoms, all the hydrogen atoms, removal of all the hydrogen atoms, also releasing of 3 carbon dioxide molecules. ಅದರ ಎಲ್ಲ ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ ಹೊರಟೋಗುತ್ತೆ. ನೆಕ್ಸ್ಟ್ ಏನು? ಪಾಸಿಂಗ್ ಆನ್ ಆಫ್ ದ ಎಲೆಕ್ಟ್ರಾನ್ಸ್ ಫಾರ್ಮ್ಡ್ as a part of hydrogen atoms. ಹೈಡ್ರೋಜನ್ ಅಟಮ್ ಜೊತೆಗೆ ಇರುವಂತಹ ಎಲೆಕ್ಟ್ರಾನ್ಸ್ ಏನಾಗುತ್ತೆ? ಅದು ಪಾಸ್ ಆಗುತ್ತೆ. ಓಕೆ, ಫೈನಲಿ ಇಟ್ ರೀಚಸ್ the molecular oxygen. At the same time, this movement of electron result in the synthesis of ATP, andre simultaneous synthesis of ATP, so that at the end of aerobic respiration large amount of ATP molecules are produced. Here the first event andre eno, the complete oxidation of pyruvic acid by removing all the carbon atoms as well as the hydrogen atoms that occurs in the mitochondrial matrix. Matrix of the mitochondrial matrix ಅಂದ್ರೆ ಯಾವುದು? ಮೈಟೊಕಾಂಡ್ರಿಯಲ್ ಪುನಃ ನೆನಪು ಮಾಡ್ಕೊಳ್ಳಿ, ಇದು ಮೈಟೊಕಾಂಡ್ರಿಯಾ ಅಂದ್ರೆ ಇಲ್ಲಿ ಮ್ಯಾಟ್ರಿಕ್ಸ್ ಅಲ್ಲಿ ಆಗುತ್ತೆ. Whereas the second event ಯಾವುದು? passing on of the electrons removed as part of the hydrogen atoms to molecular oxygen. So this movement of electrons is called electron transport system. ಅಲ್ಲಿ ಒಂದು ಸಿಸ್ಟಮ್ ಇರ್ತದೆ, ಆ ಒಂದು ಸಿಸ್ಟಮ್ ಅಲ್ಲಿ ಎಲೆಕ್ಟ್ರಾನ್ ಕ್ಯಾರಿಯರ್ ಮೂಲಕ ಎಲೆಕ್ಟ್ರಾನ್ಸ್ ಪಾಸ್ ಆಗುತ್ತೆ. ಸೊ ಆ ಈವೆಂಟ್ ಏನಿದೆಯಲ್ಲ, that occurs on the inner membrane of the mitochondrion. Mitochondrion is having 2 membranes, double membrane. ಸೊ ಇಲ್ಲಿ ಏನಾಗುತ್ತೆ? ಆ ಎರಡನೇ ಮೆಂಬ್ರೇನ್ ಒಳಗಡೆ ಮೆಂಬ್ರೇನ್ ಇದೆಯಲ್ಲ, ಇನ್ನರ್ ಮೆಂಬ್ರೇನ್, ಅಲ್ಲಿ the second event andre movement of electrons, that is a part of electron transport system, that occurs here. Artha aitalla? So this is the crucial event that occur during aerobic respiration. Okay, yes.